ಮಕ್ಕಳೇ, ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ತರಗತಿಯಲ್ಲಿ ನಾವು ಅಧ್ಯಾಯ 13ರ ತ್ರಿಕೋನಮಿತಿ ಪಾಠದ ಮುಂದಿನ ಭಾಗ 3ರ ಬಗ್ಗೆ ನೋಡೋಣ. ತ್ರಿಕೋನಮಿತಿಗೆ ಸಂಬಂಧಿಸಿದ ಇನ್ನಷ್ಟು ವಿಷಯಗಳನ್ನು ಈ ತರಗತಿಯಲ್ಲಿ ತಿಳಿಯೋದಕ್ಕೆ ಪ್ರಯತ್ನ ಪಡೋಣ. ಈಗ ಈ ಒಂದು ತ್ರಿಭುಜ ನೋಡಿದರೆ ಲಂಬಕೋನ ತ್ರಿಭುಜ ಇದು. ಎ ಬಿ ಸಿಯಲ್ಲಿ ಕೋನ ಬಿ 90 ಡಿಗ್ರಿ ಇದೆ. ಕೋನ ತೀಟಕ್ಕೆ ಸಂಬಂಧಿಸಿದಂತೆ ನಾವು ಒಟ್ಟು 6 ಅನುಪಾತಗಳನ್ನು ಬರೀಬಹುದು. ನೋಡೋಣ. 1. ಅಭಿಮುಖ ಬಾಹು ಮತ್ತು ವಿಕರ್ಣಗಳ ಅನುಪಾತ. ಅಭಿಮುಖ ಬಾಹು ಭಾಗಿಸು ವಿಕರ್ಣ ಅಂದರೆ ಎ ಬಿ ಭಾಗಿಸು ಎ ಸಿ. 2ನೇದ್ದು ಪಾರ್ಶ್ವಬಾಹು ಭಾಗಿಸು ವಿಕರ್ಣ ಬಿ ಸಿ ಭಾಗಿಸು ಎ ಸಿ. 3. ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹು ಎ ಬಿ ಭಾಗಿಸು ಬಿ ಸಿ. 4. ವಿಕರ್ಣ ಭಾಗಿಸು ಅಭಿಮುಖ ಬಾಹು ಎ ಸಿ ಭಾಗಿಸು ಎ ಬಿ. 4. ವಿಕರ್ಣ ಭಾಗಿಸು ಪಾರ್ಶ್ವಬಾಹು ಎ ಸಿ ಭಾಗಿಸು ಬಿ ಸಿ. 6. ಪಾರ್ಶ್ವಬಾಹು ಭಾಗಿಸು ಅಭಿಮುಖ ಬಾಹು ಬಿ ಸಿ ಭಾಗಿಸು ಎ ಬಿ. ಈ ರೀತಿ 6 ಅನುಪಾತಗಳನ್ನು ನಾವು ಬರೆಯಬಹುದು. ಇನ್ನೊಮ್ಮೆ ನೋಡಿ. ಅಭಿಮುಖ ಬಾಹು ಭಾಗಿಸು ವಿಕರ್ಣ ಎ ಬಿ ಭಾಗಿಸು ಎ ಸಿ. ಪಾರ್ಶ್ವಬಾಹು ಭಾಗಿಸು ವಿಕರ್ಣ ಬಿ ಸಿ ಭಾಗಿಸು ಎ ಸಿ. ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹು ಎ ಬಿ ಭಾಗಿಸು ಬಿ ಸಿ. ವಿಕರ್ಣ ಭಾಗಿಸು ಅಭಿಮುಖ ಬಾಹು ಎ ಸಿ ಭಾಗಿಸು ಎ ಬಿ. ವಿಕರ್ಣ ಭಾಗಿಸು ಪಾರ್ಶ್ವಬಾಹು ಎ ಸಿ ಭಾಗಿಸು ಬಿ ಸಿ. ಪಾರ್ಶ್ವಬಾಹು ಭಾಗಿಸು ಅಭಿಮುಖ ಬಾಹು ಬಿ ಸಿ ಭಾಗಿಸು ಎ ಬಿ. ಮಕ್ಕಳೇ, ಈ ಚಿತ್ರವನ್ನು ಗಮನಿಸಿ. ಬಿ 90 ಡಿಗ್ರಿ ಆಗಿದೆ. ಎ ಬಿ ಅಭಿಮುಖ ಬಾಹು ಥೀಟಾ ಕೋನಕ್ಕೆ ಅನ್ವಯಿಸಿ. ಬಿ ಸಿ ಪಾರ್ಶ್ವಬಾಹು ಎ ಸಿ ವಿಕರ್ಣ ಆಗಿದೆ. ಮೊದಲನೇ ಅನುಪಾತ ಅಭಿಮುಖ ಬಾಹು ಭಾಗಿಸು ವಿಕರ್ಣ 1ನೇ ಅನುಪಾತ. ಇದು ಸೈನ್ ಥೀಟಾ ಎಂದು ಕರೆಯುತ್ತೇವೆ. ಸರಿಯಾಗಿ ಚಿತ್ರವನ್ನು ಗಮನಿಸಿ. ಅಭಿಮುಖ ಬಾಹು ಭಾಗಿಸು ವಿಕರ್ಣ ಸೈನ್ ಥೀಟಾ. 2ನೇ ಅನುಪಾತ ಪಾರ್ಶ್ವಬಾಹು ಭಾಗಿಸು ವಿಕರ್ಣ. ಚಿತ್ರದಲ್ಲಿ ನೋಡಿ. ಪಾರ್ಶ್ವಬಾಹು ಭಾಗಿಸು ವಿಕರ್ಣ. ಇದನ್ನು ಕಾಸ್ ಥೀಟಾ ಎಂದು ಕರೀತೀವಿ. 3ನೇ ಅನುಪಾತ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹು ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹು ಎ ಬಿ ಭಾಗಿಸು ಬಿ ಸಿ. ಇದನ್ನು ಟ್ಯಾನ್ ಥೀಟಾ ಎಂದು ಕರೀತೀವಿ. 4ನೇ ಅನುಪಾತ ಚಿತ್ರದಲ್ಲಿ ಸರಿಯಾಗಿ ನೋಡಿ. ವಿಕರ್ಣ ಭಾಗಿಸು ಅಭಿಮುಖ ಬಾಹು. ವಿಕರ್ಣ ಭಾಗಿಸು ಅಭಿಮುಖ ಬಾಹುವನ್ನು ಕೊಸಿಕೆನ್ ಥೀಟಾ ಎಂದು ಕರೀತೇವೆ. 5ನೇ ಅನುಪಾತ ವಿಕರ್ಣ ಭಾಗಿಸು ಪಾರ್ಶ್ವಬಾಹು. ವಿಕರ್ಣ ಭಾಗಿಸು ಪಾರ್ಶ್ವಬಾಹು ಎ ಸಿ ಭಾಗಿಸು ಬಿ ಸಿ. ಇದನ್ನು ಸೀಕೆನ್ ಥೀಟಾ ಎಂದು ಕರಿತೀವಿ. ಹಾಗೂ ಕೊನೆಯ ಅನುಪಾತ ಪಾರ್ಶ್ವಬಾಹು ಭಾಗಿಸು ಅಭಿಮುಖ ಬಾಹು. ಇದನ್ನು ಕಾಟ್ ಥೀಟಾ ಎಂದು ನಮೂದಿಸ್ತೇವೆ. ಈ ರೀತಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸಿಕೆನ್ ಥೀಟಾ, ಸಿಕೆನ್ ಥೀಟಾ ಹಾಗೂ ಕಾಟ್ ಥೀಟಾ ಎಂದು 6 ಅನುಪಾತಗಳಿಗೆ ಹೆಸರನ್ನು ಕೊಡ್ತೇವೆ. ಮುಂದಕ್ಕೆ ನೋಡಿ. ಸೈನ್ ಥೀಟಾ ಅಭಿಮುಖ ಬಾಹು ಭಾಗಿಸು ವಿಕರ್ಣ. ಇದು 1 ಭಾಗಿಸು ಕೊಸಿಕೆನ್ ಥೀಟಕ್ಕೆ ಸಮವಾಗಿದೆ. ಯಾಕೆಂದರೆ ಕೊಸಿಕೆನ್ ಥೀಟಾ ಅಂದರೆ ವಿಕರ್ಣ ಭಾಗಿಸು ಅಭಿಮುಖ ಬಾಹು. ಅದೇ ರೀತಿ ಕಾಸ್ ಥೀಟಾ ಸಮ 1 ಭಾಗಿಸು ಸಿಕೆನ್ ಥೀಟಾ. ಇದೇ ರೀತಿ ಟ್ಯಾನ್ ಥೀಟಾ ಸಮ 1 ಭಾಗಿಸು ಕಾಟ್ ಥೀಟಾ. ಕೊಸಿಕೆನ್ ಥೀಟಾ ಸಮ 1 ಭಾಗಿಸು ಸೈನ್ ಥೀಟಾ.
ಸೆಕ್ ಥೀಟಾ ಅಥವಾ ಸೀಕೆಂಟ್ ಥೀಟಾ ಸಮ 1 / ಕಾಸ್ ಥೀಟಾ ಹಾಗೂ ಕಾಟ್ ಥೀಟಾ ಸಮ 1 / ಟ್ಯಾನ್ ಥೀಟಾ. ಈ ಒಂದು ಲೆಕ್ಕವನ್ನು ನೋಡೋಣ. ಇಲ್ಲಿ ಕೆಳಗಿನ ತ್ರಿಭುಜದಲ್ಲಿ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಬರೆಯಲು ಕೇಳಿದ್ದಾರೆ. ಇಲ್ಲಿ ಥೀಟಾ ಸಿಯನ್ನು ತಗೊಂಡಿದ್ದೇವೆ. ಅದಕ್ಕೆ ಎ ಬಿ ಅಭಿಮುಖ ಬಾಹು ಆಗುತ್ತೆ, ಬಿ ಸಿ ಪಾರ್ಶ್ವಬಾಹು, ಎ ಸಿ ವಿಕರ್ಣವಾಗಿದೆ. ಈಗ ಸೈನ್ ಥೀಟಾ 1ನೇ ಅನುಪಾತ ಎ ಬಿ ಭಾಗಿಸು ಎ ಸಿ ಆಗುತ್ತೆ. ಯಾಕೆಂದರೆ ಅಭಿಮುಖ ಬಾಹು ಭಾಗಿಸು ವಿಕರ್ಣ ಸಮ 4/5. 2ನೇ ಅನುಪಾತ ಕಾಸ್ ಥೀಟಾ ಸಮ ಬಿ ಸಿ ಭಾಗಿಸು ಎ ಸಿ ಪಾರ್ಶ್ವಬಾಹು ಭಾಗಿಸು ವಿಕರ್ಣ ಸಮ 3/5. 3ನೇ ಅನುಪಾತ ಟ್ಯಾನ್ ಥೀಟಾ ಸಮ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹು ಸಮ ಎ ಬಿ ಭಾಗಿಸು ಬಿ ಸಿ ಸಮ 4/3. 4ನೇ ಅನುಪಾತ ಕೊಸಿಕೆಂಟ್ ಥೀಟಾ ಸಮ ಎ ಸಿ ಭಾಗಿಸು ಎ ಬಿ ಸಮ 5/4. 5ನೇ ಅನುಪಾತ ಸಿಕೆಂಟ್ ಥೀಟಾ ಸಮ ಎ ಸಿ ಭಾಗಿಸು ಬಿ ಸಿ ಸಮ 5/3. ಹಾಗೂ ಕೊನೆಯ ಅನುಪಾತ ಕಾಟ್ ಥೀಟಾ ಸಮ ಬಿ ಸಿ ಭಾಗಿಸು ಎ ಬಿ ಸಮ 3/4. ಈ ರೀತಿ ತ್ರಿಕೋನಮಿತಿಯ ಉಪಯೋಗ, ಅದರ ಚರಿತ್ರೆ ಹಾಗೂ ತ್ರಿಕೋನಮಿತಿಯ ಅನುಪಾತಗಳನ್ನು ಯಾವ ರೀತಿ ಹೆಸರಿಸುವುದು ಮತ್ತು ಒಂದು ತ್ರಿಕೋನದಲ್ಲಿ ತ್ರಿಕೋನಮಿತಿಗಳನ್ನು ಬರೆಯುವುದು ಹೇಗೆ ಎಂಬುದನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಂಡೆವು. ಇನ್ನು ಇದಕ್ಕೆ ಸಂಬಂಧಿಸಿದ ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ಕಲಿಯೋಣ. ಧನ್ಯವಾದಗಳು.